ಈಗ ಹೊಳ್ಳಿ ಮಾಡಿ ಚೇಂಜ್ ಮಾಡೋಕ್ಕಿಂತಲೂ ಅವಕಾಶ ಕೊಡಬೇಕು ಅವ್ರಿಗೆ, ಇದ್ರ ಟೀಮಿಗೂ ಅವಕಾಶ ಕೊಡಬೇಕಾಗಿದೆ. ಯಾಕಂದ್ರೆ ಮೇಲೆ ಚೇಂಜ್ ಮಾಡೋದು ಸಹಜವಾಗಿ ಬ್ಯಾಟ್ಸ್ಮನ್ ಆಗಿರ್ಬೋದು, ಬಾಲರ್ ಇರ್ಬೋದು, ಒಟ್ಟು ಆಟಗಾರ ಮನಸ್ಸಿನ ಪ್ರಭಾವ ಆಗ್ತದೆ ಅನ್ನೋದು ಅಷ್ಟೇ ಸತ್ಯ. ನಾವು ಉಳಿತೀನಲ್ಲ ಮುಂದಿನ ಮ್ಯಾಚ್ಗಳು ಅಂತ ಭಯ ಇರಬಾರ್ದು ಅವನಿಗೆ. ಸಹಜವಾಗಿ ಆಡಿದಾಗ ಇಂಥ 5 ದಿನಗಳ ಟೆಸ್ಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ 2020 ಹೆಂಗೆ ಆಡಿದ್ರೆ ಇದು ಸಾಧ್ಯ. ಇದರ ಪರಿಣಾಮ ಒಟ್ಟಾರೆ ನಿಮ್ಗೆ ಹೇಳುವಂಥದ್ದು. ಆದರೂ ಸೋಲನ್ನು ಗೆಲುವಾಗಿ ಪರಿವರ್ತಿಸುವಂಥ ಗುಣಗಳು ಇವತ್ತಿನ ಟೀಮ್ದಲ್ಲಿ ಐತಿ ಅಂತ ಅನ್ನಿಸ್ತದೆ. ಜಡೇಜಾ ಚೆನ್ನಾಗಿ ಹೋರಾಟ ಮಾಡಿದ್ದಾರೆ, ಅದೇ ಕಾಲಕ್ಕೆ ನಮ್ಮ ಸ್ಪಿನ್ನರು ಪ್ರಯತ್ನ ಮಾಡಿದ್ದಾರೆ. ಇನ್ನುಳಿದವರು ಸಹಿತ ಪಂತು ಆಯಿತು, ಇನ್ನುಳಿದವರಾಯಿತು ಹೋರಾಟ ಮಾಡೋದನ್ನು ಕಲಿಬೇಕು. ಟೆಸ್ಟ್ಗಳಲ್ಲೇ ಕಲಿತ ಇನ್ನಷ್ಟು ತಮ್ಮ ಪ್ರಾವೀಣ್ಯ ಬೆಳೆಸ್ಕೊಳ್ಳೋ ಜೊತೆಗೆ ತಮ್ಮಲ್ಲಿರೋ ಪ್ರತಿಭೆ ಅಂತೀವಿ ನಾವು, ಅದನ್ನು ಬೆಳೆಸ್ಕೊಳ್ಳೋಂಥ ಸತತ ಪ್ರಯತ್ನ ಮಾಡೋದ್ರಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಭಾರತ ಸೋಲಿಗೆ ನೋವನ್ನು ಅನುಭವಿಸ್ತಾ ಜೊತೆಗೆ ನಮ್ಮ ನೆಲದಲ್ಲಿ ಬಂದು ತಮ್ಮ ಗೆಲುವು ಸಾಧಿಸಿದ ಕರಿಯ ನಾಯಕ ನಮ್ಮ ಇನ್ನೂ ಮತ್ತೆ ನೆನಪಿಸ್ತಾ ಇದ್ದೀನಿ, ಮಂಡೇಲ ಅವರ ಹೋರಾಟದಿಂದ ಇವತ್ತು ಅಲ್ಲಿ ಕರಿಯರ್ ಸಹಿತ ಹೋರಾಟ ಮಾಡುವಂಥ ಸ್ಥಿತಿ ಬಂತು. ಅಂಬೇಡ್ಕರ್ ಅವರ ಹೋರಾಟದಿಂದ ಇಲ್ಲಿಯ ಅಸ್ಪೃಶ್ಯ ಮತ್ತು ಸ್ಪೃಶ್ಯ ದಲಿತ ಸಮುದಾಯಕ್ಕೂ ಒಂದು ಸ್ಟೇಟಸ್ ಬಂತು ಅನ್ನೋದು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ನೆಲೆಯಲ್ಲೇ ಚಂಬಾ ಭೌಮಾರಿಗೆ ಇನ್ನೊಮ್ಮೆ ವಂದನೆಗಳು, ಸ್ಯಾಲ್ಯೂಟ್ ಹೇಳ್ತಾ ನಿಮ್ಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ತೇಜ ಥರ ಸತ್ಯದ ಕೈಗಳಲ್ಲಿ ವಂದನೆಗಳು.